ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ನೀವು ಸುದ್ದಿಗಳ ಹೈಲೈಟ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಅಮೆರಿಕದಲ್ಲಿ ಹೆಲಿಕಾಪ್ಟರ್ ಪತನವಾಗಿ 64 ಮಂದಿ ಸಾವನ್ನಪ್ಪಿರುವಂತದ್ದು. ಹಾಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 8ನೇ ಬಾರಿಗೆ ಬಜೆಟ್ ಅನ್ನ ಮಂಡಿಸಲಿದ್ದು ದಾಖಲೆ ಬರೆಯೋದಕ್ಕೆ ಮುಂದಾಗಿದ್ದಾರೆ. ಎಲ್ಲ ವಿಚಾರಗಳ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ. ಸರ್, ಅಮೆರಿಕದಲ್ಲಿ ಹೆಲಿಕಾಪ್ಟರ್ ಪತನ ಆಗಿ 64 ಜನ ಸಾವನ್ನಪ್ಪಿರುವಂತಹ ಮಾಹಿತಿ ಬಂದಿರುವಂತದ್ದು ಸರ್. 60 ಪ್ಯಾಸೆಂಜರ್ಸ್, 4 ಮಂದಿ ಸಿಬ್ಬಂದಿ ಇದ್ದಾರೆ. ಹೌದು ಸರ್. ಟೋಟಲ್ 64 ಮೆಂಬರ್ಸ್. ಹೆಲಿಕಾಪ್ಟರ್ ನಲ್ಲಿ ಎಷ್ಟು ಜನ ಇದ್ರಂತೆ? ಅದೇ ಟೋಟಲ್ 64 ಜನನೇ ಇದ್ದಂತೆ. ಇಲ್ಲ, ಅದು ಅಲ್ಲಿ ನೋಡಿ, ಈಗ ಲೇಟೆಸ್ಟ್ ಅಪ್ಡೇಟ್ ಬರ್ತಾ ಇದೆ. ಹೆಲಿಕಾಪ್ಟರ್ ನಲ್ಲಿ 3 ಮಂದಿ ಇದ್ರು, ಸೈನಿಕರು ಇದ್ರು ಅಂತ ಹೇಳಿ ಬರ್ತಾ ಇದೆ. ಪ್ಯಾಸೆಂಜರ್ಸ್ 60 ಪ್ಲಸ್ ಅಲ್ಲಿ 4 ಸಿಬ್ಬಂದಿ ವಿಮಾನದವರು. ತರ ಓಕೆ. ಅದೇ ಓವರ್ ಆಲ್ 64 ಜನ ಇದ್ರು. ಅದರಲ್ಲಿ 60 ಹೆಲಿಕಾಪ್ಟರ್ ನಲ್ಲಿ ಇರೋರು. ಹೆಲಿಕಾಪ್ಟರ್ ನಲ್ಲಿ ಇರೋರು 2 ಡಿಕ್ಕಿ ಹೊಡೆದಿದಲ್ವಾ? ಡಿಕ್ಕಿ ಹೊಡೆದು ನದಿಗೆ ಬಿದ್ದಿರೋದಂತದ್ದು. ಓಕೆ. ಅದು ಅದೇ ಸರ್, ಪೋಟೋಮ್ಯಾಕ್ ಅಂತ ಒಂದು ನದಿಗೆ. ಎಷ್ಟೊತ್ತಿಗೆ ಆಗಿರೋದು ಅದು? ಇದು ಸುಮಾರು ಮಧ್ಯಾಹ್ನ ಆಗ್ತಿದೆ. ಅಲ್ಲ, ಮಧ್ಯಾಹ್ನ ಅಂದ್ರೆ ಅಲ್ಲಿ ಇರಕ್ಕೆ ರಾತ್ರಿ ಏನೋ. ಅಲ್ಲಿ ರಾತ್ರಿ 9 ಗಂಟೆ ಹೊತ್ತಿಗೆ ಆಗಿದೆ. ಹೌದು ಸರ್. ನಮ್ಮ ಮಧ್ಯಾಹ್ನ ಅಲ್ವಾ? ಅಲ್ಲಿ ನಿನ್ನೆ ಆದ್ರೆ ಬುಧವಾರ ರಾತ್ರಿ 9 ಗಂಟೆ, ನಮಗೆ ಗುರುವಾರ ಇವತ್ತು ಮಧ್ಯಾಹ್ನದ ಹೊತ್ತಿಗೆ 1 ಗಂಟೆ ಹೊತ್ತಿಗೆ ಆಗಿರ್ಬೇಕು. ಅದೇ ಈ ಘಟನೆಗೆ ಅಂದ್ರೆ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಕೂಡ ರಿಯಾಕ್ಟ್ ಮಾಡಿದ್ದಾರೆ ಸರ್. ಈ ಅವಘಡ ತಪ್ಪಿಸಬಹುದಿತ್ತು ಅಂತ ಹೇಳಿದ್ದಾರೆ ಸರ್. ಅದ್ ಹೆಂಗ್ ತಪ್ಪಿಸಬಹುದಿತ್ತು ಅನ್ನೋ ತರ ಅವ್ರು ಹೇಳ್ತಾ ಇರೋದು ನೋಡಿದೆ ನಾನು. ಟ್ರಂಪ್ ಇದ್ದು ಸ್ಟೇಟ್ಮೆಂಟ್. ಈಗ ಹೆಲಿಕಾಪ್ಟರ್ ಮೇಲೆ ಕೆಳಗೆ ಹೋಗುತ್ತಲ್ವಾ, ಹೆಲಿಕಾಪ್ಟರ್ನವರು ವಿಮಾನ ಬರ್ತಾ ಇರೋದು ಕಾಣಿಸಿದೆ ಅಂತ ಹೇಳಿ, ಆದ್ರೆ ಆಕಾಶ ಕ್ಲಿಯರ್ ಇತ್ತು, ವಿಸಿಬಿಲಿಟಿ ಇತ್ತು, ಅಂತದ್ದೇನು ಇದಿರ್ಲಿಲ್ಲ. ಸೊ ಹೆಲಿಕಾಪ್ಟರ್ನವರು ಪಕ್ಕಕ್ಕೆ ಮೇಲೆ ಕೆಳಗೆ ಹೋಗ್ಬೋದಾದ ಸಾಧ್ಯತೆ ಇತ್ತು. ಅದು ಯಾಕೆ ಆಗ್ಲಿಲ್ಲ ಅಂತ ಗೊತ್ತಾಗ್ಲಿಲ್ಲ. ತನಿಖೆ ಮಾಡ್ಬೋದು ಅವ್ರೆ, ನೋಡೋಣ. ಬಟ್ ಬಹಳ ಭಯಾನಕವಾದಂತ ಆಕ್ಸಿಡೆಂಟ್ ಅದು. ಇದೇನೋ ಆಗಿದೆ ಈ ತರದ್ದು ಅಮೆರಿಕದಲ್ಲಿ. ಬಟ್ ಇದು ಇತ್ತೀಚೆಗೆ ನಡೆದಿರೋದ್ರಲ್ಲಿ ಬಹಳ ದೊಡ್ಡ ಅಪಘಾತ ಅಂತ ಹೇಳಿ ಅನಿಸ್ತದೆ. ನದಿಗೆ ಬಿದ್ದಿರೋರು ಯಾರು ಬದುಕಿರೋ ಸಾಧ್ಯತೆ ಇದೆ ಅಂತ ಹೇಳಿ ಅನ್ಸಲ್ಲ. ರೆಸ್ಕ್ಯೂ ಕಾರ್ಯಾಚರಣೆ ಈ ತರ ನದಿಗೆ ಅಂದ್ರೆ ಈ ತರ ಕ್ಲಾಶಸ್ ಆದಾದ್ಮೇಲೆ ಕೆಳಗಡೆ ನದಿಗೆ ಬಿದ್ದು ಬದುಕಿರುವಂತ ಚಾನ್ಸಸ್ ಇದೆಯಾ ಸರ್? ಇದೆ. ಅಂದ್ರೆ ಈಜ್ ಬರೋರು ಅಪಘಾತದ ತೀವ್ರತೆ ಮೇಲೆ ಡಿಪೆಂಡ್ ಆಗಿರುತ್ತೆ. ಎಷ್ಟು ಎತ್ತರದಿಂದ ಬಿದ್ದಿದೆ ಅದು ವಿಜುವಲ್ ನಲ್ಲಿ, ವಿಡಿಯೋದಲ್ಲಿ ಕಾಣಿಸ್ತಾ ಇದೆ. ಬೆಂಕಿ ಹೊತ್ಕೊಂಡಿದೆ, ಬೆಂಕಿ ಹೊತ್ಕೊಂಡು ಕೆಳಗಡೆ ಬೀಳೋದು ಕಾಣಿಸ್ತಾ ಇದೆ. ಜಾಕೆಟ್ ಎಲ್ಲ ಇರುತ್ತಲ್ಲ ಸರ್, ಒಂದ್ ವೇಳೆ ಈ ತರದೆಲ್ಲ ಆದಾಗ ಯಾವ್ದು ಇದ್ರು ಅಲ್ಲಿ ಕೆಳಗೆ ಬೀಳುವಾಗ ಯಾವ ಪೊಸಿಷನ್ ನಲ್ಲಿ ಇರ್ತಾರೆ ಯಾರಿಗ್ ಗೊತ್ತು. ಬೆಂಕಿ ಹೊತ್ಕೊಂಡಾಗ ಫ್ಲೈಟ್ ನಲ್ಲಿ ಇರೋದು ವೈಟ್ ಪೆಟ್ರೋಲ್ ಅಲ್ವಾ, ಅದು ಬಹಳ ಬೇಗ ಬೆಂಕಿ ಹೊತ್ಕೊಳ್ಳುತ್ತೆ ಅದು. ಆಮೇಲೆ ಬೇರೆ ಏನಿದೆ ಸರ್? ನೆಕ್ಸ್ಟ್ ಇದು ಸತತ 8ನೇ ಬಾರಿ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸರ್ ನಿರ್ಮಲಾ ಸೀತಾರಾಮನ್. ಇದೊಂಥರ ದಾಖಲೆ ಅಂತಾನೆ ಹೇಳ್ಬೋದು. ಈ ಹಿಂದೆ ಸರ್ ಮೊರಾರ್ಜಿ ದೇಸಾಯಿ ಇವರು ಬಂದು 10 ಬಾರಿ ಬಜೆಟ್ ಅನ್ನ ಮಂಡಿಸಿದ್ರು, ಬಟ್ ಸತತವಾಗಿ ಮಂಡಿಸಿರ್ಲಿಲ್ಲ. ಜೊತೆಲಿ ಪ್ರಣಬ್ ಮುಖರ್ಜಿ ಕೂಡ ಮಂಡಿಸಿದ್ರು, ಅವರು ಕೂಡ 9 ಬಾರಿ ಮಂಡಿಸಿದ್ರು. ಚಿದಂಬರಂ 9 ಬಾರಿ ಮಂಡಿಸಿದ್ರು. ಹಾಗೆ ಪ್ರಣಬ್ ಮುಖರ್ಜಿ 8 ಬಾರಿ ಮಂಡಿಸಿದ್ರು. ಅಂದ್ರೆ ಪ್ರತಿ ವರ್ಷ ಸತತವಾಗಿ 8 ಬಾರಿ ಯಾರು ಮಂಡಿಸಿರ್ಲಿಲ್ಲ. ಹೌದು ಸರ್. ಒಳ್ಳೆ ದಾಖಲೆ ಮಾಡ್ಲಿ ಅವರು. ಬಟ್ ಬಜೆಟ್ ನಲ್ಲಿ ನಮಗೆ ಜನಸಾಮಾನ್ಯರಿಗೆ ಏನಿದೆ ಅಂತ ನೋಡ್ಬೇಕಲ್ಲ. ಏನಾದ್ರೂ ಈ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗೆ ಏನಾದ್ರೂ ಕನ್ಸೆಷನ್ ಇದೆಯಾ, ಟ್ಯಾಕ್ಸ್ ಬೆನಿಫಿಟ್ ಇದೆಯಾ? ಬಹಳ ಮುಖ್ಯವಾಗಿ ಮಧ್ಯಮ ವರ್ಗದವರು ನೋಡೋದು ಅದನ್ನ. ಆಮೇಲೆ ಬೆಲೆ ಏರಿಕೆ, ಯಾವ್ದಕ್ಕೆಲ್ಲ ಬೆಲೆ ಏರಿಸ್ತಾರೆ, ಯಾವ್ದನ್ನ ಕಡಿಮೆ ಮಾಡ್ತಾರೆ. ಪೆಟ್ರೋಲ್ ಇರಬಹುದು, ಪೆಟ್ರೋಲ್ ಇದೇನಾದ್ರು ಟ್ಯಾಕ್ಸ್ ಜಾಸ್ತಿ ಅಲ್ಲ ಸರ್. ಇತ್ತೀಚೆಗೆ ತುಂಬಾ ಒಂದು ಸೋಶಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ. ಒಂದು ಪಾಪ್ಕಾರ್ನ್ ಮೇಲೆ ಕೂಡ GST ಹಾಕಿದ್ದಾರೆ ಅನ್ನೋ ತರದ್ದು. ಅದೇ ಜನ ಅದನ್ನು ಕೂಡ ವೈರಲ್ ಮಾಡ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ, ನೋಡೋಣ. ಬಜೆಟ್ ಏನಾದ್ರು ಜನಸಾಮಾನ್ಯರಿಗೆ ಅನುಕೂಲ ಆಗುತ್ತೆ, ನೋಡೋಣ. ಆಮೇಲೆ ಬೇರೆ ಸರ್, ಉತ್ತರ ಪ್ರದೇಶ ಸೀತಾಪುರದ ಕಾಂಗ್ರೆಸ್ MP ಸರ್ ರಾಕೇಶ್ ರಾಥೋಡ್ ಅವರು ಅತ್ಯಾಚಾರ ಪ್ರಕರಣದಲ್ಲಿ ಬಂಧನ ಆಗಿದ್ದಾರೆ ಸರ್. ಸಂಸತ್ ಸದಸ್ಯರು ಹಿಂಗ್ ಮಾಡಿದ್ರೆ ಹೇಗೆ? ಪಾರ್ಟಿ ಯಾವ್ದಾದ್ರು ಅಷ್ಟೇ, ಎಲ್ಲಾ ಪಾರ್ಟಿಗಳಲ್ಲೂ ಈ ತರದವ್ರು ಇರ್ತಾರೆ. ಜಾಮೀನ್ ಕೋರಿ ಏನೋ ಅರ್ಜಿ ಸಲ್ಲಿಸಿದ್ರಲ್ಲ, ಅವ್ರು ಸಿಗ್ಲಿಲ್ವಾ? ಇಲ್ಲ ಸರ್, ಸಿಕ್ಕಿಲ್ಲ. ಅಂದ್ರೆ ಅವರು ಲಕ್ನೋ ಪೀಠ ಕೂಡ ಅಂದ್ರೆ ನೀವು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ತೀರ್ಪನ್ನ ಕೊಟ್ಟಿರುವಂತದ್ದು. ಸರಿ, ಆಗ್ಲಿ, ಬೇಗ ತನಿಖೆ ಆಗಿ ಅವರಿಗೆ ಬೇಗ ನ್ಯಾಯ ಸಿಗ್ಲಿ ಹೆಣ್ಮಕ್ಳಿಗೆ. ಎಸ್, ಅವರು ಅದೇ ಸರ್ ಆಡಿಯೋ ಎಲ್ಲ ಅಂದ್ರೆ ಅವರು ಇದೆಲ್ಲ ಕೊಟ್ಟಿದ್ರು ಸರ್, ಅಂದ್ರೆ ಅವ್ರ ಜೊತೆ ಮಾತಾಡಿರುವಂತದ್ದು. ಸೊ ಮೇ ಬಿ ತನಿಖೆ ನಡೀತಿರುತ್ತೆ ಅನ್ಸುತ್ತೆ. ಓಕೆ, ಆಮೇಲೆ ಬೇರೆ ಜೊತೆ ಬೆಂಗಳೂರು ಅರಮನೆ ಭೂಮಿಯನ್ನ ಬಳಸಿಕೊಳ್ಳಲು ಸರ್ಕಾರಕ್ಕೆ ಅಧಿಕಾರ, ಇನ್ನು ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಒಪ್ಪಿಗೆ ಸರ್. ಕರ್ನಾಟಕ ಸರ್ಕಾರದವರು ಮೊನ್ನೆ ಹೇಳಿದ್ರು ಸುಗ್ರೀವಾಜ್ಞೆ ಹೊರಡಿಸ್ತೀವಿ ಅಂತ ಹೇಳ್ಬಿಟ್ಟು. ಅಂದ್ರೆ ಕಾನೂನು 2 ತರ ಮಾಡ್ತಾರೆ. ಒಂದು ಅಸೆಂಬ್ಲಿನಲ್ಲಿ ಮಂಡಿಸೋದು, ಚರ್ಚೆ ಮಾಡೋದು, ಮಸೂದೆಯನ್ನ ಪಾಸ್ ಮಾಡೋದು. ಇನ್ನೊಂದು ಸರ್ಕಾರ ನೇರವಾಗಿ ಒಂದು ಇದನ್ನ ಕಾನೂನನ್ನ ಇದು ಮಾಡಿ ರಾಜ್ಯಪಾಲರಿಗೆ ನೇರವಾಗಿ. ನಿನ್ನೆ ಕೂಡ ಇದು ಒಂದು ಸಣ್ಣ ಇದು ಫೈನಾನ್ಸ್ ಕಂಪನಿಗಳ ಮೂಲಕ ಅದೇ ಸುಗ್ರೀವಾಜ್ಞೆ, ಅದನ್ನು ಕೂಡ ಸುಗ್ರೀವಾಜ್ಞೆ ಮಾಡಿದ್ದಾರೆ.
ಇವರಿಗೆ ಎಷ್ಟು 472 ಎಕರೆ 16 ಗುಂಟೆ ಇದೆ. ಅಂದ್ರೆ ಟೋಟಲ್ ಈಗಿನ ಇದಕ್ಕೆ 11 ಕೋಟಿ ಬೆಲೆ ಬಾಳುವಂತ ಜಮೀನ್ ಸರ್ ಇದು. ಹ್ಮ್ ಹ್ಮ್ ಹ್ಮ್. ಹ್ಮ್. ಒಟ್ಟು 472 ಎಕರೆ ಅಂದ್ರೆ ಬಹಳ ದೊಡ್ಡ ಇದಲ್ವಾ ಅದು. ಹೌದು. ಹೈಕೋರ್ಟ್ ಅಲ್ಲಿ ಇತ್ತಲ್ವಾ ಅದು. ಹೈಕೋರ್ಟ್ ಅಲ್ಲಿ ಇವರು ಎತ್ತಿ ಹಿಡಿದಿದ್ದಾರೆ ಇದರ ಸಿಂಧುತ್ವವನ್ನ. ಹೌದು ಸರ್. ಆಮೇಲೆ ರಾಜ್ಯ ಸರ್ಕಾರ ಅದರ ಉಸ್ತುವಾರಿ ಮಾಡಬೇಕು ಅನ್ನುವಂಥದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಇದೇ ಕೇಸ್ ಅದು. ಹೌದು. ಬಟ್ ಸುಪ್ರೀಂ ಕೋರ್ಟ್ ನಲ್ಲಿ ಅದಕ್ಕೆ ಸ್ಟೇ ಕೇಳಿದ್ದಕ್ಕೆ ಸ್ಟೇ ಸಿಕ್ಕಿಲ್ಲ. ಹಾಗೆ ಇವರು ತಕ್ಷಣ ಅಗಡಿಬಿಡಿನಲ್ಲಿ ಮಾಡಿದ್ರೆ ಅರ್ಜೆಂಟ್ ಅಲ್ಲಿ ಸರ್ಕಾರದವರು ಏನಾದ್ರು ಆಗ್ಲಿ ಉಪಯೋಗ ಆಗುತ್ತೆ ಅಂತ ಹೇಳಿ ಕಾಣಿಸುತ್ತೆ ಅದು. ಈ ಬಹುಶಃ ಈ ಸುರಂಗ ಮಾರ್ಗ ಎಲ್ಲ ಆಗುತ್ತಲ್ಲ ಈಗ ಬೆಂಗಳೂರಿದು, ಹೆಬ್ಬಾಳ ಲೇಕಿಂದ ಈ ಕಡೆಗೆ ದೊಡ್ಡ ಸುರಂಗ ಮಾರ್ಗ ಆಗ್ತಾ ಇದೆ. ಹೊಸ ಪ್ರಾಜೆಕ್ಟ್ ಅನ್ನ ಡಿ.ಕೆ. ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಅದಕ್ಕೆಲ್ಲ ಬಹುಶಃ ಬೇಕಾಗುತ್ತೆ ಅಂತ ಕಾಣುತ್ತೆ. ನೆಕ್ಸ್ಟ್ ರಾಯಚೂರಲ್ಲಿ ಸರ್ ಶಿಕ್ಷಕರೇ ಸ್ವಂತ ಖರ್ಚು ಮಾಡ್ಬಿಟ್ಟು ಮಕ್ಕಳಿಗೆ ಬೆಲ್ಟ್ ಮತ್ತೆ ಟೈ ಕೊಟ್ಟಿರುವಂತದ್ದು ಸರ್. ಅಂದ್ರೆ ಮಕ್ಕಳ ಹಾಜರಾತಿ ಸಂಖ್ಯೆ ಕಡಿಮೆ ಐತಲ್ಲ, 270 ಜನ ಮಕ್ಳಿದ್ರು. ಬಟ್ ಆದ್ರೂ ಅವ್ರು ಸರಿಯಾಗಿ ಶಾಲೆಗೆ ಬರ್ತಿರ್ಲಿಲ್ಲ ಅಂತ ಹೇಳಿ ಈ ತರದೆಲ್ಲ ಏನೋ ಅಂದ್ರೆ ಹೊಸ ಕಾರ್ಯಚಟುವಟಿಕೆನ ಮಾಡಿದಾರೆ ಸರ್. ಸೊ ಹಾಗಾಗಿ ಮಕ್ಳು 270 ಜನ ಇದ್ರೆ 260 ಜನ ಶಾಲೆಗೆ ಬರ್ತಾ ಇದ್ರು ಅಂತ ಹೇಳ್ಬಿಟ್ಟು. ಹೌದು, 60 ಜನ ಬರ್ತಾ ಇದ್ರು ಅಷ್ಟೇ. ಯಾರು ಇವರು? ಹಳೆ ವಿದ್ಯಾರ್ಥಿಗಳು, ಶಿಕ್ಷಕರೇ ಮಾಡಿರುವಂತದ್ದು. ಜೊತೆಲಿ ಅಲ್ಲಿ ಹಳೆಬೇರು ಹೊಸ ಚಿಗುರು ಅಂತ ಒಂದು ಸಂಘ ಇದೆ, ಅವರು ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿರುವಂತದ್ದು. ಒಳ್ಳೆ ಕೆಲಸ. ಟೀಚರ್ಗಳಿಗೆ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕೊರತೆಗಳನ್ನ ತುಂಬಿಸೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರೆ ಶಾಲೆಯಲ್ಲಿ ಬರೋ ಮಕ್ಕಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಇದು ಶಿಕ್ಷಕರ ಅಂದ್ರೆ ಅವ್ರ ಒಂದು ಮುಂದಾಳತ್ವದಲ್ಲಿ ಮಾಡಿರುವಂತದಲ್ವಾ ಸರ್. ಒಳ್ಳೆ ಕೆಲಸ. ಒಂದು ಒಳ್ಳೆ ಸುದ್ದಿ ಕೊಟ್ಟಿದ್ದೀರಿ. ಎಲ್ಲ ಟ್ರಾಜಿಡಿನೇ ಬರ್ತಾ ಇದೆ 3-4 ದಿನದಿಂದ. ಅಪಘಾತ, ಬೆಂಕಿ ದುರಂತ. ನಿನ್ನೆ ಇದು ಕುಂಭಮೇಳದ್ದು ಬಂತಲ್ವಾ, ನಾವು 10 ಮಂದಿ ಅಂತ ಆರಂಭದ ರಿಪೋರ್ಟ್ ಬಂದಿತ್ತು. ಇವತ್ತು 30 ಮಂದಿ ತೀರ್ಕೊಂಡಿದ್ದಾರೆ ಅಂತ ಬರ್ತಾ ಇದೆ. ಇನ್ನು ಸಂಖ್ಯೆ ಹೆಚ್ಚಾಗಬಹುದು ಅಂತ ಸರ್. ಹೇಳಲಿಕ್ಕಾಗಲ್ಲ ಅಲ್ಲಿ ಏನಾಗಿದೆ ಅನ್ನೋದು. ಇನ್ನು ವರದಿಗಳು ಬರ್ತಾ ಇದೆ. 30 ಆಗಿದೆ ಅಂತ ಹೇಳಿ ಹೇಳಿದ್ದಾರೆ ರಾತ್ರಿ ಹೊತ್ತಿಗೆ ನಿನ್ನೆ. ಆಮೇಲೆ ಅಷ್ಟೇ ಅಲ್ವಾ? ಹಾ ಸರ್, ಇವತ್ತಿನ ಸುದ್ದಿ ಅಷ್ಟೇ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.